ನಮಸ್ಕಾರ, ನಾನು ಶಂಕರ ಹೆಗಡೆ, ಜ್ಯೋತಿಷಿ. ಈಗ ಟ್ರೆಂಡ್ ಅಂತಂದರೆ ನಿಮಗೆಲ್ಲ ಕನ್ಫ್ಯೂಸ್ ಮಾಡುವಂಥದ್ದು, ಗುರು ಅತಿಚರ ಆಗಿ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಮತ್ತು ವಕ್ರವಾಗಿ ಮತ್ತೆ ಮಿಥುನ ರಾಶಿಗೆ ಡಿಸೆಂಬರ್ 5ನೇ ತಾರೀಕಿಗೆ ಹೋಗ್ತಾನೆ ಅಂತ. ಸೊ ನಮ್ಮ ರಾಶಿಗೇನೋ, ನಮ್ಮ ನಕ್ಷತ್ರಕ್ಕೇನೋ, ನಮ್ಮ ಮಕ್ಕಳಿಗೆ ಗುರು ಬಲ ಬಂತ, ಮದುವೆ ಆಗತ್ತಾ, ಜಾಬ್ ಸಿಗುತ್ತಾ, ಇದೆಲ್ಲ ಏನಂತಂದರೆ ಲೋ ಲೆವೆಲ್ ಜ್ಯೋತಿಷ್ಯಗಳು ಹೇಳುವಂಥ ಫಲಶ್ರುತಿಗಳು. ಹಾಗೆಲ್ಲ ಇರಲ್ಲ. ಮೊದಲು ನಮ್ಮ ರಾಶಿಕುಂಡಿ ಜೊತೆಗೆ ನವಾಂಶಾದಿಯಿಂದ ಹಿಡಿದು ಷಷ್ಠಂಶದವರೆಗೆ ಸಾಧ್ಯ ಆದರೆ ಅದೆಲ್ಲ ರೆಕ್ಟಿಫೈ ಮಾಡಿಕೊಂಡು ಗೋಚಾರಕ್ಕೆ ಅಷ್ಟಕವರ್ಗ ಬೇಕೇ ಬೇಕು. ಸರ್ವಾಷ್ಟಕವರ್ಗ, ಭಿನ್ನಾಷ್ಟಕವರ್ಗ, ಪ್ರಸ್ತಾರಾಷ್ಟಕವರ್ಗ ಮತ್ತು ನಾಡಿ ಪದ್ಧತಿಗೆ ಹೋದರೆ ನವಾಂಶಕ್ಕೂ ಕೂಡ ಅಷ್ಟಕವರ್ಗವನ್ನು ಅಪ್ಲೈ ಮಾಡಲಿಕ್ಕಾಗತ್ತೆ. ಅದನ್ನೆಲ್ಲ ನೋಡಿಕೊಂಡು ನಾವು ಹೇಳಬೇಕಾಗತ್ತೆ. ಜೊತೆಗೆ ಅಂಗ ಸಾಮುದ್ರಿಕೆ, ಕೈ ಸಾಮುದ್ರಿಕೆ, ಹಸ್ತ ಸಾಮುದ್ರಿಕೆ ಅದನ್ನು ನೋಡಿಕೊಂಡು ಹೇಳಲಿಕ್ಕೆ ಭಾಳ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಮತ್ತೊಂದು ಸೈಂಟಿಫಿಕಲಿ ಸ್ಪೀಕಿಂಗ್ ಏನಂತಂದರೆ, ಚಂದ್ರನ ಮೇಲೆ ಮನುಷ್ಯ ಹೋದನೇ ಇಲ್ಲೋ ಅದು ಬೇಡ, ಅದು ದೊಡ್ಡ ಕಾಂಟ್ರವರ್ಸಿ. ಬಟ್ ಗುರು ಅತಿಚರ ಅಂತ ಆಗೋದು ಅಂದರೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿಕೊಡೋದು. ಎಕ್ಲಿಪ್ಟಿಕ್ ಅಂದರೆ ದೀರ್ಘವೃತ್ತಾಕಾರದಲ್ಲಿ ಸೂರ್ಯನ ಸುತ್ತಲೂ ಗ್ರಹಗಳು ಚಲಿಸ್ತಾ ಇರೋದ್ರಿಂದ ಅಲ್ಲಿ ಇಂಟ್ರಾಕ್ಟಿಂಗ್ ಪಾಯಿಂಟ್ಸ್ಗಳು ಬರ್ತವೆ, ಕ್ರಾಸಿಂಗ್ ಪಾಯಿಂಟ್ಸ್ಗಳು ಬರ್ತವೆ, ಇದು ಅದು ಅಂತ. ಸೈಂಟಿಫಿಕಲಿ ಅದು ಸ್ವಲ್ಪ ಕಷ್ಟ ಆಗೋದು ಜನರಿಗೆ ಅರ್ಥ ಆಗಲಿಕ್ಕೆ. ಆ ಪಾಯಿಂಟ್ಸ್ಗಳಿಗೆ ಹತ್ತಿರ ಬಂದಾಗ ಗುರು ಸ್ಲೋ ಆಗ್ತಾನೆ. ಅಲ್ಲಿಂದ ದೂರ ಇದ್ದಾಗ ಅವನ ಸ್ಪೀಡ್ ಸ್ವಲ್ಪ ಜಾಸ್ತಿ ಆಗುತ್ತೆ ಗೋಚಾರದಲ್ಲಿ. ಎಷ್ಟು? ಕೆಲವು ಸೆಕೆಂಡ್ಸ್ಗಳಷ್ಟೇ, ರಾಕೆಟ್ ಸ್ಪೀಡರೆಲ್ಲ ಅಲ್ಲ. ಆ್ಯಕ್ಚುಲಿ ನಾವೀಗ ನೋಡ್ತಾ ಇದ್ದೇವೆ, ನಾನು ನಿಮ್ಗೆ ಇಲ್ಲಿ ಜಾತಕ ಹಾಕಿದ್ದೀನಲ್ಲ, ಅದು ಒರಿಜಿನಲ್ ಅಲ್ಲ. ಅದು ನಮಗೆ ಭೂಮಿಯಿಂದ ಕಾಣುವಂಥದ್ದು. ಸತ್ಯವಾಗುವ ಗ್ರಹಗಳು ಎಲ್ಲೆಲ್ಲಿವೆ ಅಂತ ಹೇಳೋದು ನಾಸ ತೋರಿಸುತ್ತೆ. ಬಟ್ ವಿಚಿತ್ರ ಅಂತಂದರೆ ನಾವು ಐನಾಂಶ ಹಾಕಿ ನೋಡುವಂಥ ಪದ್ಧತಿ ಏನಿದೆ ಅದು ಸರಿ. ಹೌದು, ಗುರು ಸಾಕಷ್ಟು ಜನರಿಗೆ ಈಗ ಅತಿಚರನಾಗಿ ಬಂದಿರೋದ್ರಿಂದ ಒಳ್ಳೆ ಫಲಗಳನ್ನು ಕೊಡ್ಬೋದು. ಕೆಲವೊಂದಿಷ್ಟು ಜನರಿಗೆ ಹಂಸ ಯೋಗದ ಫಲ ಅಂದರೆ ಸಿಗುತ್ತೆ 4 ಲಗ್ನಗಳಿಗೆ. ಅದರ ಬಗ್ಗೆ ನಾನು ಮುಂದೆ ಮಾತಾಡ್ತೇನೆ. ಬಟ್ ಪ್ಯಾನಿಕ್ ಆಗಬೇಡಿ. ನಿಮಗೇನಾದ್ರು ಗುರು ಈಚೆ ಬಂದ ಮೇಲೆ ಇವತ್ತಿಂದ ತೊಂದರೆ ಆಗ್ತಿದೆ ಅಂತಂದರೆ ನಾನು ಹೇಳ್ದಾನೆ, 11 ತೆಂಗಿನಕಾಯಿನ ಒಂದು ಸೋಮವಾರ, 11 ತೆಂಗಿನಕಾಯಿನ ಒಂದು ಗುರುವಾರ ಶಿವನ ದೇವಸ್ಥಾನಕ್ಕೆ ದಾನ ಕೊಟ್ಬಿಡಿ, ಕಡ್ಲೆಕಾಳು ದಾನ ಮಾಡಿ, ಒಳ್ಳೆಯದಾಗುತ್ತೆ. ಟೆನ್ಷನ್ನೇ ಮಾಡ್ಕೊಬೇಡಿ. ನಿಮ್ಮದು ಯಾವ ರಾಶಿನೇ ಆಗಲಿ, ಯಾವ ಲಗ್ನನೇ ಆಗಲಿ, ಈ 11 ತೆಂಗಿನಕಾಯಿ ದಾನ ನಾನು ಹೇಳಿಕೊಟ್ಟಿದ್ದು ಸಾವಿರಾರು ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದೆ. ಸಾವಿರಾರು ಜನರಿಗೆ ಎಲ್ಲರೂ ಅದನ್ನು ಫೀಡ್ಬ್ಯಾಕ್ ಇಟ್ಟಿದ್ದಾರೆ. ನೀವು ಟ್ರೈ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಡ್ತೇನೆ. ಮತ್ತು ಈ ಗೋಚಾರ ಅಷ್ಟು ಸುಲಭ ಅಲ್ಲ. ಅಷ್ಟಕವರ್ಗ ಮತ್ತು ದಶಾಭಕ್ತಿ ನೋಡ್ಕೊಳ್ಬೇಕು. ಅದನ್ನು 3-4 ಲೆವೆಲ್ವರೆಗೆ ಹೋಗಬೇಕು. ಬೇರೆ ಬೇರೆ ದಶಗಳನ್ನು ನೋಡಬೇಕು. ಪ್ರಸ್ತಾರ, ಭಿನ್ನ, ಸರ್ವಾಷ್ಟಕವರ್ಗ ಎಲ್ಲ ನೋಡಬೇಕು. ಮತ್ತು ನಾಡಿ ಪದ್ಧತಿ ಪ್ರಕಾರ ಹೋದರೆ ನವಾಂಶಕ್ಕೂ ಅಷ್ಟಕವರ್ಗವನ್ನು ನಾವು ಹಾಕ್ಬೋದು. ಅದೆಲ್ಲ ಇದೆ. ಅದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಹಂಚಿಕೊಡ್ತೇನೆ. ಯಾರಿಗಾದರೂ ಹೆದರಿಕೆ ಆಗಿದ್ದಿದ್ರೆ ಗುರು ಗೋಚಾರದಿಂದ ಅತಿಚರಾಗಿ ಬಂದುಬಿಟ್ಟ, ನಮಗೇನೋ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅಂತ ಈ ಎಲ್ಲ ಹೆದರಿಸುವ ಜ್ಯೋತಿಷಿಗಳಿರ್ತಾರಲ್ಲ, ಅದನ್ನು ನಂಬೇಡಿ. ಆರಾಮಾಗಿರಿ. ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ. ಭಗವಂತನನ್ನು ನಂಬಿ ನಿಮ್ಮ ಕರ್ತವ್ಯ ನೀವು ಮಾಡಿ. ನಮ್ಮ ಕರ್ತವ್ಯ ಮಾಡೋದು ನಮ್ಮ ಕೆಲಸ, ಫಲ ಕೊಡೋದು ಭಗವಂತ. ನೋಡೇ ಬೇಡೋಣ ಏನೇನಾಗತ್ತೆ ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರವನ್ನು ಹಂಚಿಕೊಳ್ತೇನೆ. ನಮಸ್ಕಾರ.